ಕಿರುತೆರೆ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಹಾಸ್ಯನಟ ಚಂದ್ರಪ್ರಭಾ ಅವರು ನಾಟಿಕೋಳಿ ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಯುವಕರಿಗೆ ಮಾದರಿಯಾಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡಗೌಡನಕೊಪ್ಪಲು ಗ್ರಾಮದವರಾಗಿರುವ ಅವರು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಬಳಿಯ ಚಿಕ್ಕಗಾಡಿಗನಹಳ್ಳಿ ಗ್ರಾಮದ ಬಳಿ 2 ಎಕರೆ ಜಾಗದಲ್ಲಿ ನಾಟಿಕೋಳಿ ಸಾಕಾಣಿಕೆ ಜೊತೆಗೆ ತೆಂಗು, ಮಾವು, ಸಪೋಟ, ಸೀಬೆ ಸೇರಿದಂತೆ ಹಲವು ರೀತಿಯ ತೋಟಗಾರಿಕೆ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ನಟಿಸಲು ಬಿಡುವಿದ್ದಾಗ ಕೃಷಿ ಚಟುವಟಿಕೆಯಲ್ಲಿ ತೊಡಗುವುದಾಗಿ ತಿಳಿಸಿರುವ ಅವರು ಯುವಕರು ದುಡಿಯಲು ಪಟ್ಟಣಕ್ಕೆ ಹೋದರೂ ಕೃಷಿ ಚಟುವಟಿಕೆಗಳನ್ನು ನಿಲ್ಲಿಸಬೇಡಿ ಎಂದು ಮನವಿ ಮಾಡಿದ್ದಾರೆ. ಭೂಮಿ ತಾಯಿಯನ್ನು ನಂಬಿದವರು ಯಾವತ್ತಿದ್ದರೂ ಮುಂದೆ ಬರುತ್ತಾರೆ ಎನ್ನುವುದು ಅವರ ಆಶಾಭಾವನೆಯಾಗಿದ್ದು, ಇವರ ಈ ಕೃಷಿ ಚಟುವಟಿಕೆಗೆ ಅವರ ಪತ್ನಿಯು ಸಾಥ್ ನೀಡುತ್ತಿರುವುದು ವಿಶೇಷವಾಗಿದೆ. ಯುವಕರೆಲ್ಲ ಕೃಷಿ ಚಟುವಟಿಕೆನ ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ನೀವು ಪಟ್ಟಣಕ್ಕೆ ಹೋಗಿ ಅಲ್ಲಿ ಜನಪ್ರತಿನಿಧಿ ಇದ್ದರೂ ಹಳ್ಳಿಗೆ ಬರ್ತಾ ಇದ್ದೀರಾ, ಏನು ಕಾರಣ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯುವಕರಿಗೆ? ಅಂದರೆ ಯುವಕರಿಗೆ ಇನ್ನೊಬ್ರಿಗೆ ಏನು ಹೇಳ್ಬೇಕು ಅಂದರೆ ಗೊತ್ತಿಲ್ಲ, ಒಬ್ಬೊಬ್ಬರು ಆಸಕ್ತಿ ಒಂದೊಂದು ಥರ. ನನಗೇನು ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಭೂಮಿಲಿ ದುಡಿಬೇಕು, ಏನಾದರೂ ಒಂದು ಬೇರೆ ಥರ ಮಾಡಬೇಕು ಅಂತ. ಅದರಿಂದ ಹೆಂಗೇನು ಜಮೀನು ಇರೋದ್ರಿಂದ ಏನಾರು ಮಾಡೋಣ ಅನ್ನೋ ಒಂದು ದೊಡ್ಡ ಆಸಕ್ತಿ ಇತ್ತು. ಮಾಡ್ತಾಯಿದ್ದೀನಿ. ಈಗ ಆಡು ಆಗ್ಬೋದು, ಕುರಿ ಆಗ್ಬೋದು, ಹಸು ಆಗ್ಬೋದು, ಥರದ್ದೆಲ್ಲ ತಗೊಂಬರ್ಬೇಕು ಅಂತಿದ್ದೀನಿ. ಎಲ್ಲ ತಗೊಂಬರ್ತೀನಿ. ನಮ್ಮ ಜಮೀನಲ್ಲಿ ಹಲವಾರು ಥರದ ಒಂದು ಗಿಡಗಳು ನೆಟ್ಟಿದ್ದೀನಿ. ತೆಂಗು ಸಸಿ ಆಗ್ಬೋದು, ಮಾವಿನ ಸಸಿ ಆಗ್ಬೋದು, ಸಪೋಟ, ಸೀಬೆಹಣ್ಣು, ಮಹಾಗನಿ, ರಕ್ತಚಂದನ, ಎಲ್ಲ ಥರದ ಹಲವಾರು ಗಿಡಗಳನ್ನ ನೆಟ್ಟಿದ್ದೀನಿ. ಅಂತ ಏನೋ ತುಂಬ ಖುಷಿ, ಸಂತೋಷ. ನಿಮ್ಮ ಹೆಸರು? ನಾನು ಚಂದ್ರಪ್ರಭಾ ಅಂತ, ಗಿಚ್ಚಿಗಿಲಿ ಕಲಾವಿದ. ಕೃಷಿ ಚಟುವಟಿಕೆ ನಿಮ್ಗೆ ಖುಷಿ ಕೊಡ್ತಾ ಇದೆ? ತುಂಬ ಖುಷಿ ಕೊಡ್ತಾ ಇದೆ ನಿಜವಾಗ್ಲೂ. ಇವತ್ತು ಎಷ್ಟೋ ಜನ ಬೆಂಗಳೂರಿಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ, ಅದಿದೆ ಅಂತ. ಎಷ್ಟೋ ಜನ ಇಲ್ಲಿ ಜಮೀನು ಇರ್ತದೆ, ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ತಾರೆ. ನಾನು ಹೇಳೋದು ಇಷ್ಟೇ, ತುಂಬ ಏನೋ ಅಲ್ಲೇ ಹೋಗಿ ಮಾಡಬೇಕು ಅಂತೇನಿಲ್ಲ. ಜಮೀನಿದ್ರೆ ಬೆಳಗ್ಗೆ ಸಂಜೆ ತನಕ ಈ ಜಮೀನಲ್ಲಿ ಕೆಲಸ ಮಾಡಿದ್ರೆ ಸಾಕು. ನಿಜವಾಗ್ಲೂ ತುಂಬ ಖುಷಿಯಾಗಿರ್ಬೋದು. ಯಾಕಂದರೆ ಭೂಮಿ ತಾಯಿಗೆ ದುಡ್ಡು ಹಾಕಿದ್ರೆ ಯಾವುದೇ ಕಾರಣಕ್ಕೂ ಭೂಮಿ ತಾಯಿ ಅಂತೂ ಯಾವುದೇ ಕಾರಣಕ್ಕೂ ಯಾರನ್ನೂ ಕೈ ಬಿಡೋಲ್ಲ. ಭೂಮಿ ತಾಯಿ ಕೈ ಹಿಡ್ದೇ ಹಿಡಿತಾಳೆ. ಎಲ್ಲರೂ ಎಷ್ಟೋ ಜನ ಯುವಕರು ನಾನು ಹೇಳೋದು ಏನಪ್ಪ ಅಂತಂದರೆ, ಎಲ್ಲೋ ಅಲ್ಲೇ ಇಲ್ಲಿ ಏನೋ ಕೆಲಸ ಮಾಡೋದಕ್ಕಿಂತ ಅಲ್ಲೂ ಮಾಡಿ, ಬಟ್ ಭೂಮಿ ತಾಯಿನಲ್ಲೂ ಹೆಚ್ಚು ಕೆಲಸ ಮಾಡಿ. ಯಾಕಂದರೆ ಭೂಮಿ ತಾಯಿಯಿಂದ ಕೈ ಹಿಡ್ದೇ ಹಿಡಿತಾಳೆ. ಭೂಮಿ ತಾಯಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿತ್ರದಲ್ಲಿ ಜನಪ್ರಿಯ ಹಾಸ್ಯ ನಟದಲ್ಲಿ ನಾಟಿ ಕೋಳಿ ಮಾಡಬೇಕು ಅಂತ ಏನಕ್ಕೆ ನಿಮಗೆ ಕನ್ಸೆಪ್ಟ್ ಗೊತ್ತು? ಏನಿಲ್ಲ, ನನಗೆ ಅದ್ರ ಜೊತೆಗೆ ಒಂದು ವ್ಯವಸಾಯ ಮಾಡಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ನನಗೆ ತುಂಬ ಆಸೆ. ನಾನು ಚಿಕ್ಕ ವಯಸ್ಸಿನಿಂದನೂ ಬಟ್ ಬೆಂಗಳೂರಿನಲ್ಲಿರೋದ್ರಿಂದ ನನಗೆ ಟೈಮ್ ಸಿಗ್ತಿರ್ಲಿಲ್ಲ. ಈಗ ಟೈಮ್ನ ಫ್ರೀ ಮಾಡಿಕೊಂಡು ಶೂಟಿಂಗ್ ಇದ್ದಾಗ ಅಲ್ಲೂ ಮಾಡ್ತೀನಿ, ಇಲ್ಲೇ ಹೋದಾಗ ಇಲ್ಲೂ ಮಾಡ್ತೀನಿ. ಒಂಥರ ಏನೋ ಮಾಡೋದ್ರಲ್ಲಿ ತುಂಬ ಖುಷಿ ಐತೆ. ಎಷ್ಟು ಕೋಳಿ ಸಾಕಿದ್ರಿ ಸರ್? ಎಷ್ಟು ಎಕರೆ ಜಾಗ? ಟೋಟಲ್ 2 ಎಕರೆ ಇದೆ. ಈಗ ನಾನು ಕೋಳಿ ಫಾರ್ಮ್ ಮಾಡಿರೋದು ಹೆಚ್ಚು ಕಡಿಮೆ 100 ಅಡಿ ಇದೆ. ಎಷ್ಟು ಕೋಳಿ ಸಾಕಿದ್ದೀರಾ? 2000 ಕೋಳಿ ಮರಿ ಸಾಕೋದು. ನಾನೀಗ 600 ಕೋಳಿ ಮರಿ ಸಾಕಿದ್ದೀನಿ. ನಾಟಿ ಕೋಳಿ ಫಾರ್ಮಲ್ಲಿ ಆದಾಯ ಇದೆ ಅನಿಸುತ್ತಾ? ಗೊತ್ತಿಲ್ಲ, ಅದು ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಏನೋ ಒಂದು ಮಾಡಬೇಕು ಅನ್ನೋ ಖುಷಿ ಮಾಡ್ತಾ ಇದ್ದೀನಿ. ಈಗ ಮಾರಾಟ ಮಾಡ್ತಾ ಇದ್ದೀರಾ? ಹೇಗೆ ಮಾರಾಟ ಎಲ್ಲ ಆಗ್ತಾ ಇದೆ. ಇಲ್ಲ ಬಂದು ತಗೋತಾರೆ? ಇಲ್ಲೇ ಬಂದು ತಗೋತಾರೆ. ತುಂಬ ಜನ ಎಲ್ಲ ನಾಟಿ ಕೋಳಿ ಬೇಕು ಅಂತಾರೆ, ಎಷ್ಟು ಜನ ಮೊಟ್ಟೆ ಬೇಕು ಅಂತಾರೆ. ತುಂಬ ಜನ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ತುಂಬ ಏನೋ ಒಂಥರ ಖುಷಿ ಅಷ್ಟೇ. ಮದುವೆ ಆಗಿದ್ದೀರಾ, ಈಗ ಕೋಳಿ ಫಾರಂ ಮಾಡ್ತಾರೆ, ನಿಮಗೆ ಏನು ಅನಿಸುತ್ತೆ? ಖುಷಿ? ಖಂಡಿತ ಖುಷಿ ಇದೆ. ಸೊ ಒಬ್ಬ ನಟ ಅಂದ ತಕ್ಷಣ ಕಲಾವಿದ ಹೆಸರಲ್ಲೇ ಕಲೆನ ತುಂಬ್ಕೊಂಡು ಬಂದಿದ್ದಾರೆ. ಕಲೆ ಅಂದರೆ ನಟನ ಇದರಲ್ಲಿ ಮಾತ್ರ ತೋರಿಸ್ತೆ, ತನ್ನ ವೃತ್ತಿನ ಹೀಗೆ ಒಂದು ಕೃಷಿಯಲ್ಲಿ ಮತ್ತು ಒಂದು ಕೋಳಿ ಸಾಗಾಣಿಕೆಯಲ್ಲಿ ತನ್ನ ವೃತ್ತಿನ ಮುಂದುವರ್ಸೋಣ ಅಂತೇಳಿ. ಸೊ ಅದು ಶೂಟಿಂಗ್ ಇದ್ದಾಗ ಶೂಟಿಂಗ್ ಮಾಡ್ಕೊತಾರೆ. ಫ್ರೀ ಟೈಮಲ್ಲಿ ನಮ್ಮ ಹಳ್ಳಿಗಳಿಗೆ ಬಂದು ನಾನು ಮತ್ತು ನಮ್ಮ ಪತಿಯವರು ಇಬ್ಬರು ಸಹ ಒಂದು ನಾಟಿ ಕೋಳಿನ ನಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ದೀವಿ. ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೃಷಿ ಚಟುವಟಿಕೆ ಕುಂಠಿತ ಆಗ್ತಿದೆ, ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಯುವಕರಿಗೆ ಆಗಲಿ ಅಥವಾ ಮುಂದೆ ಬರೋ ಪೀಳಿಗೆಗಾಗಲಿ ನನ್ನ ಹಾಗೂ ನನ್ನ ಪತಿ ಕಡೆ ನಾವು ಹೇಳೋದು ಏನು ಇಷ್ಟಪಡ್ತಿದ್ದೀವಿ ಅಂದರೆ, ನಾವು ಪೂರ್ವಿಕರು ನಮಗೇನು ಒಂದು ಪಾಠನ ಹೇಳ್ಕೊಟ್ಟು ಹೋಗಿರ್ತಾರೋ ಅದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಪಾಠವನ್ನು ಕಲಿಸ್ಬೇಕಾದ್ರೆ
ಸೊ ನೋಡಿ ನಮ್ಮ ಸಿನಿಮಾ ರಂಗದಲ್ಲಿ ನನ್ನ ಹಸ್ಬೆಂಡ್ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಬಿಡುವಿನ ಸಮಯದಲ್ಲಿ ಈ ಥರ ಒಂದು ಜಮೀನಲ್ಲಿ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಸೊ ನನಗೆ ಸಹ ನಂಬಕ್ಕಾಗ್ತಿಲ್ಲ. ಸೊ ನಮ್ಮ ಮುಂದಿನ ಬರುವ ಪೀಳಿಗೆಗೂ ಅಷ್ಟೇ ನಾವೊಂದು ಒಂದು ಗಿಡ ಹಾಕೋದಾಗಿರ್ಬೋದು, ಈ ಥರ ಕೋಳಿಗಳು ಅಥವಾ ಮತ್ತೆ ಕುರಿಗಳು ಹಸುಗಳನ್ನ ಸಾಕಾಣಿಕೆ ಮಾಡೋದನ್ನು ನಾವು ಕಲ್ತ್ಕೊಳ್ಳೋಣ ಅಂತ ಹೇಳೋಣ. ಸೊ ನಮ್ಮಿಂದ ನೋಡಿ ಇನ್ನೂ 4 ಜನ ಕಲಿಯುವಂಥದ್ದು ಆಗಲಿ ಅನ್ನೋದಷ್ಟೇ ನಮ್ಮ ಕೃಷಿ ಚಟುವಟಿಕೆಗೆ ನೀವು ಅವ್ರ ಜೊತೆಲಿ ಇರ್ತೀರಾ? ಖಂಡಿತ. ನಿಮ್ಮ ಹೆಸರು? ಭಾರತಿ ಪ್ರಿಯಾ ಚಂದ್ರಪ್ರಭಾ.